ನೀವು ನೋಡುವಂತಹ ನ್ಯೂಸ್ ಚಾನಲ್ಗಳಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೆ? ಹಿಂದಿದ ಕನ್ನಡದ 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 ರಂಗಣ ಪಬ್ಲಿಕ್ ಟಿವಿ ಆಮೇಲೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿದ್ದಾವೆ. ಓಕೆ, ಅದ್ರ ಬೆಸ್ಟ್ ರಂಗಣ್ಣಂದೆ ಅಂತ ರಂಗಣ್ಣನೇ. ಏನಿಗೆ? ಅವ್ನು ಹೇಳೋ ಪರ್ಫೆಕ್ಷನ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಹಿಂಗೆ ಟೆನ್ಷನ್ ಇರಲ್ಲ, ಆರಾಮಾಗಿ ಎಲ್ಲ ಸಮಜಾಯಿಸಿ ಹೇಳ್ತಿರ್ತಾರೆ. ಹಿಂಗೆ ಜೋರು ಶಬ್ದ ಮಾಡಿ ಎಲ್ಲ ಹೇಳಲ್ಲ ಅವರು, ಎಲ್ಲ ಕುಟ್ಟಿ ಎಲ್ಲ ಹೇಳಲ್ಲ, ಆರಾಮಾಗಿ ನಿಧಾನಕ್ಕೆ ಹೇಳ್ತಿರ್ತಾರೆ. ಆರಾಮಾಗಿ ತಿಳಿಸ್ತಾರೆ. ಹಾಂ, ಆರಾಮಾಗಿ ತಿಳಿಸ್ತಾರೆ, ಸುಮ್ಮನೆ ಭಯ ಹುಡ್ಸಲ್ಲ ಜನರಲ್ಲಿ ಆ ಥರ. ಬೇರೆಯವರೆಲ್ಲ ಬೇರೆ ನ್ಯೂಸ್ ಚಾನಲ್ಸ್ಗೆಲ್ಲ ನೋಡಿದ್ರೆ ಓಕೆ, ಪರವಾಗಿಲ್ಲ. ಕನ್ನಡ ಚಾನಲ್ಗಳು ಚೆನ್ನಾಗಿದ್ದಾವೆ. ನ್ಯೂಸ್ ಚಾನಲ್ಗಳು, ಟಿ ವಿ ಸೀರಿಯಲ್ಗಳು ಹೇಳ್ತಾ ಇಲ್ಲ ನಾನು. ನ್ಯೂಸ್ ಚಾನಲ್ ಆಲ್ಮೋಸ್ಟ್ ಆಲ್ ಆರ್ ಗುಡ್. ಎಲ್ಲ ಚೆನ್ನಾಗಿದೆ. ಹೌದು. ನಿಮ್ಗೆ ಯಾವ್ದು ಇಷ್ಟ ಆಗತ್ತಮ್ಮ? ನಾನು ಟಿ ವಿ ನೋಡಲ್ಲ, ನ್ಯೂಸ್ ಚಾನಲ್ ನೋಡೋದು. ಮತ್ತೆ ಹೆಂಗೆ ತಿಳ್ಕೊತೀರಾ ನ್ಯೂಸ್ ಎಲ್ಲ? ನ್ಯೂಸ್ ಪೇಪರ್, ಯಾವ ಪೇಪರ್ನ ಯಾವ್ದು ನೋಡ್ತೀರಾ ನೀವು? ಇಂಡಿಯನ್ ಎಕ್ಸ್ಪ್ರೆಸ್, ಓಕೆ. ತಮಿಳ್ ಪೇಪರ್. ಕನ್ನಡದು ಇಲ್ಲ, ಕನ್ನಡ ಅಲ್ಲ. ಬೆಸ್ಟ್ ಅಂತ ಯಾವುದೂ ಇಲ್ಲ, ಪರವಾಗಿಲ್ಲ. ಪಬ್ಲಿಕ್ ಟಿವಿ ರಂಗಣ್ಣ ಅವರು. ಹಾಂ, ರಂಗನಾಥ್. ಬೇರೆ ಚಾನಲ್ಸ್ ಎಲ್ಲ ಜನರಲ್ಲಿ ಜಾಸ್ತಿ ನೋಡಲ್ಲ, ಅವರೊಬ್ಬರು ಚೆನ್ನಾಗಿ ಡಿಸ್ಕಸ್ ಮಾಡ್ತಾರೆ, ಇರೋದನ್ನು ಸರಿಯಾಗಿ ಹೇಳ್ತಾರಲ್ಲ, ಸೊ ಹಂಗಾಗಿ ಪರವಾಗಿಲ್ಲ. ಅವರು ಬೆಸ್ಟ್ ಅಂತ ಬೆಸ್ಟ್ ಏನಿಲ್ಲ, ಎಲ್ಲನೂ ಇದೆ. ಇವತ್ತು ನ್ಯೂಸ್ ತೋರಿಸ್ತೀರಿ, ನಾಳೆ ದಿನ ಯಾರೋ ಹೇಳ್ಕೊಂಡು ಹೋಗಿರ್ತಾರೆ, ಅದನ್ನು ತೋರಿಸೋದೇ ಇಲ್ಲ. ಇವತ್ತು ಅದೇನು ಹೇಳ್ತಾರಲ್ಲ, ನ್ಯೂಸ್ ಅನ್ನೋದನ್ನು ತುಂಬ ಯಾವ್ದು ಇಷ್ಟ ಆಗುತ್ತೆ ಆ ಥರ? ಅಲ್ಲ, ಅದೇ ಒಂಥರ ಅದು ಕಮರ್ಷಿಯಲ್ಲೇ ಮಾಡ್ಕೊಬಿಟ್ಟಿದ್ದಾರೆ ಎಲ್ಲನೂ. ಸೊ ಓಕೆ, ಬೆಸ್ಟ್ ಇಲ್ಲ, ಪರವಾಗಿಲ್ಲ. ಇರೋದ್ರಲ್ಲ ಅದು ಪರವಾಗಿಲ್ಲ. ಇವ್ರು ಆ್ಯಂಕರ್ಸ್ ಅಲ್ಲಿ ಯಾರು ಕರೆಕ್ಟ್ ಆ್ಯಂಕರ್ ಗೊತ್ತಿಲ್ಲ ಸರ್, ನಮ್ಗೆ ಅದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅದೇ ಅವರು ಚಾನಲ್ ಮೇಯ್ನ್ ಮುಖ್ಯಸ್ಥರೇ ಅವರಲ್ವಾ, ಬೇರೆಯವರು ಪರವಾಗಿಲ್ಲ. ಅದೇ ಹೇಳಿದ್ದಾರೆ, ಪಬ್ಲಿಕ್ ಟಿ ವಿಲಿ ಸ್ವಲ್ಪ ಪರವಾಗಿಲ್ಲ. ಬೇರೆಯವ್ರನ್ನ ನಾನು ನೋಡಿಲ್ಲ, ಜಡ್ಜ್ ಮಾಡೋಕ್ಕೆ ಗೊತ್ತಿಲ್ಲ, ಅದಕ್ಕೆ ನೋಡಿಲ್ವಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ. ಇನ್ನು ರಿಪಬ್ಲಿಕಲ್ಲಿ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ನಿಮಗೆ ನೀವು ಯಾವ್ದು ನೋಡ್ತೀರಿ? ಯಾವ್ದು? ನಾವು ಪಬ್ಲಿಕ್ಕೇನೆ. ಪಬ್ಲಿಕ್ ರಂಗಣ್ಣ ಅವರೇ ಇಷ್ಟ ಆಗ್ತಾರೆ. ಹೌದು, ರಂಗಣ್ಣ ಅವರೇನೆ. ಬೇರೆ ಚಾನಲ್ಸ್ ಎಲ್ಲ ಬೇರೆ ಯಾವುದು ಜಾಸ್ತಿ ನೋಡಲ್ಲ ನಾವು. ನೋಡಿದ್ರೆ ನ್ಯೂಸ್ ಅಂತ ಬಂದರೆ ಪಬ್ಲಿಕ್ ನಿಮ್ಗೆ ಯಾವ್ದು ಅನ್ಸುತ್ತೆ? ಸೇಮ್ ಸರ್, ಪಬ್ಲಿಕ್ ಟಿವಿ ರಂಗನಾಥ್. ಪಬ್ಲಿಕ್ ಟಿವಿ ರಂಗಣ್ಣ. ಹೌದು, ಬಿಟ್ರೆ ನಾವು ಬೇರೆ ಯಾರು ಯಾವುದು ನೋಡಲ್ಲ, ಅದಂದೇ ನೋಡೋದು ನಾವು. 9 ಗಂಟೆ ಕರೆಕ್ಟಾಗಿ ಕುತ್ಕೊಂಡು ನಮ್ಗೆ ಊಟ ಟೈಮ್ ಕರೆಕ್ಟಾಗಿ ಬರ್ತಾರೆ, ಅವಾಗ ಅವ್ರು ನೋಡ್ಕೊಂಡು ಊಟ ಮಾಡ್ತೀವಿ. ಅದೇ ಖುಷಿ ಡೈಲಿ ಆಗುತ್ತೆ ಸರ್. ನೋಡ್ತೀರಾ ಹಂಗಾದ್ರೆ? ಡೈಲಿ ನೋಡ್ತೀವಿ, ಡೈಲಿ ನೋಡ್ತೀವಿ. ನ್ಯೂಸ್ ಬರೋಷ್ಟರಲ್ಲಿ ನಾವು ಇಲ್ಲೇ ಮೊದಲೇ ನೋಡ್ಕೊಂಡ್ಬಿಟ್ಟಿರ್ತೀವಿ, ನ್ಯೂಸ್ಗೂ ಮುಂಚೆ ಹಾಗಾಗಿ ನಾವೇ ಹೇಳ್ಬಿಟ್ಟಿರ್ತೀವಿ ಅದರಲ್ಲಿ, ಅಂದರೆ ಸೆನ್ಸೇಷನಲ್ಲ. ಸೊ ಹಂಗಾಗಿ ಅಷ್ಟೊಂದು ಈಗ ನ್ಯೂಸ್ ನೋಡಬೇಕು ಕೂತ್ಕೊಂಡು ಅನ್ನೋ ಇಂಟ್ರೆಸ್ಟ್ ಬರೋಲ್ಲ. ಈಗ ಎಲ್ಲ ನಿಮಗೆ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಎಲ್ಲ ಮಿಕ್ಸಪ್ ಆಗ್ಬಿಡುತ್ತೆ, ನಿಜನೂ ಸುಳ್ಳು ಎಲ್ಲ ಮಿಕ್ಸಪ್ ಆಗಿರೋದ್ರಿಂದ. ನಿಜ ಏನಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಮುಂಚೆ ಅವ್ರು ಹೇಳೋಕ್ಕಿಂತ. ಹಾಂ, ಆಬ್ವಿಯಸ್ಲಿ ನೀವು ಕೇಳಬೇಕು. ಈಗ ಪಾಪ ಇಲ್ಲಿ ಹೋಗ್ತಾರಲ್ಲ, ಎಷ್ಟೋ ಜನ ಗೊತ್ತಿಲ್ಲದವ್ರನ್ನೇ ಕೇಳಿ ಅವರೇ ಹೇಳ್ತಾರೆ. ಸೊ ಏನಂದರೆ ಸ್ವಲ್ಪ ಪ್ರಾಕ್ಟಿಕಲಾಗಿರಬೇಕು, ಆಮೇಲೆ ಮಾನವೀಯತೆಯಿಂದ ಇರಬೇಕು, ಆ ಥರ ತೋರಿಸ್ಬೇಕು. ಆವಾಗ ಬೆಸ್ಟ್ ನಾವು ಡಿಸೈಡ್ ಮಾಡ್ತೀವಿ. ನಾವು ಅಂದರೆ ಎಲ್ಲ ಸಾರ್ವಜನಿಕರು. ಸೊ ನಡೀತಾ ಇರೋದನ್ನ ಆ್ಯಕ್ಚುಲಾಗಿ ತೋರಿಸ್ಬೇಕು, ಅದನ್ನೇ ಹೇಳ್ದು. ಈಗ ದರ್ಶನ್ ಕೇಸ್ಗಳು ಬೇರೆ ಯಾವ ಬರ್ತಾವಲ್ಲ, ಈಗ ಸೆನ್ಸೇಷನಲ್ಲ, ಇವ್ರಿಗೆ TRP ಬರುವಂಥ ಅವನ್ನೇ ಎಳಿತಾ ಇರ್ತಾರೆ. ನಾವು ಹಂಗಾಗಿ ನ್ಯೂಸ್ ಚಾನಲ್ ನೋಡೋದು ಬಿಟ್ಬಿಟ್ಟಿದ್ದೀವಿ 4 ತಿಂಗಳಿಂದ. ನ್ಯೂಸು ಅಂದರೆ ನಮಗೆ ಸಾರ್ವಜನಿಕರಿಗೆ ಹೆಲ್ಪ್ ಆಗಬೇಕು, ರೀಚ್ ಆಗಬೇಕು ಅವ್ರಿಗೆ. ಗೊತ್ತಿಲ್ಲದಿರೋ ವಿಷಯ ತಿಳಿಸ್ಬೇಕು. ಹಾಂ, ರೀಚ್ ಅದೇ ತಾನೇ ನ್ಯೂಸ್ ಅಂದರೆ. ಹಾಗಾಗಿ ಇನ್ನೂ ಅವರು ಈ ನ್ಯೂಸ್ ಚಾನಲ್ ಅವರು ಚೇಂಜ್ ಮಾಡ್ಕೋಬೇಕಾಗಿದೆ. ಅವ್ರು ಇದನ್ನು ಆ್ಯಂಕರಿಂಗ್ ಮಾಡೋದಾಗಲಿ, ನ್ಯೂಸ್ನ ಜನರಿಗೆ ತಲುಪಿಸೋದಾಗಲಿ ಬೇಜಾನ್ ಚೇಂಜಸ್ ಮಾಡ್ಕೋಬೇಕಾಗಿದೆ ಅವರು. ಈಗ ಹೇಳಿದ್ನಲ್ಲ, ನಮ್ಗೆ ಇಲ್ಲೇ ಬಂದ್ಬಿಟ್ಟಿರ್ತದಲ್ಲ. ಸೊ ಹಂಗಾಗಿ ಅವ್ರು ಫಾಸ್ಟ್ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಬೋರ್ ಮಾಡ್ತಾರೆ. ಆ ಬೋರಿಂಗು, ಆಮೇಲೆ ಬೇರೆ ಕಂಟೆಂಟ್ಗಳು ಹೊಸ ಈಗ ಏನಾಗುತ್ತೆ, ಸ್ಟೂಡೆಂಟ್ಸ್ಗಳ್ಗೆ ಬೇರೆಯವ್ರಿಗೆ ಬಾಗುವಂಥವ್ರನ್ನ ಕೊಡಬೇಕು, ಕೆಲಸದವ್ರಿಗೆ ಹೆಲ್ಪ್ ಆಗುವಂಥವ್ರನ್ನ ಪ್ರೋಗ್ರಾಮ್ನು ಹಾಕಬೇಕು. ಈಗ ಹಾಕಿದ್ರೆ ಒಂದು ದಿನ ಎಲ್ಲ ಅವ್ರನ್ನೇ ಹಾಕ್ತಾ ಇರ್ತಾರೆ, ಅದು ಆಗಬಾರ್ದು. ಎಂಟರ್ಟೈನ್ಮೆಂಟು ಇರಬೇಕು, ಜನಗಳಿಗೆ ಹೆಲ್ಪ್ ಆಗುವಂಥ ಅಡ್ವರ್ಟೈಸ್ಮೆಂಟ್ಸ್ ಆಗಲಿ, ಕೆಲಸದ ಆ್ಯಡ್ಗಳಾಗಲಿ, ಸ್ಟೂಡೆಂಟ್ಸ್ಗಳ್ಗೆ ಹೆಲ್ಪ್ ಆಗುವಂಥ ಈಗ ಗೆಸ್ಟ್ ಲೆಕ್ಚರ್ಗಳು ಕರೆಸ್ತಾರಲ್ಲ, ಅದನ್ನೆಲ್ಲ ಮಾಡ್ಬೇಕು ಇವರು. ಸೊ ಆವಾಗ ಒಂದು ಏನು ಹೇಳ್ತಾರಲ್ಲ, ಒಂದೊಳ್ಳೆ ಮೆಸೇಜ್ ಸಿಗುತ್ತಾಗ ಪಬ್ಲಿಕ್ಕಿಂದ ಹಿಡಿದು ಎಲ್ಲ ಜನಗಳಿಗೂ. ಆಗ ಬೆಸ್ಟ್ ಅಂತ ಡಿಸೈಡ್ ಮಾಡ್ಬೋದು ಯಾವುದು ಅಂತ. ನಮಗೆ ಇದು ಯಾವುದದು ವಿಸ್ತಾರ ನ್ಯೂಸ್. ಹಾಂ, ಬೇರೆ ಚಾನಲ್ಸ್ ಎಲ್ಲ ನೋಡಲ್ಲ ಹಂಗಾದ್ರೆ? ಇಲ್ಲ, ವಿಸ್ತಾರ ನ್ಯೂಸ ನೋಡೋದು ನಾವು. ಓಕೆ, ಅದನ್ನೇ ಏನಕ್ಕೆ? ಅದರ ಒಳ್ಳೆ ನ್ಯೂಸ್ ಕೊಡ್ತಾರೆ. ಆಮೇಲೆ ಅವ್ರು ಏನೇ ಒಂದು ಹೇಳಿದ್ರು ಅದು ಪರ್ಫೆಕ್ಟಾಗಿರುತ್ತೆ, ಸುಳ್ಳುಗಳು ಏನು ಇರಲ್ಲ. ಹಂಗಾಗಿ ನಾವು ವಿಸ್ತಾರ ನ್ಯೂಸ ನೋಡ್ತೇವೆ ನಾವು. ಓಕೆ, ಆ್ಯಂಕರ್ ಯಾರು ಇಷ್ಟ ಆಗ್ತಾರೆ ನಿಮಗೆ? ಅದ್ರಾಗೆ ಇವ್ರು ಇದ್ದಾರಲ್ರಿ, ಅವ್ರ ಹೆಸ್ರೇನೋ ಐತಿ, ನೈಟ್ ಬರ್ತಾರೆ ನೋಡ್ರಿ, ಅವರು ನಮಗೆ ಇಷ್ಟ. ಓಕೆ, ಅದೇ ಚಾನಲ್ ಅಲ್ಲ? ಅದೇ ಚಾನಲ್ಲ, ವಿಸ್ತಾರ ಚಾನಲ್ಲ ನಾವು ನೋಡೋದು. ರಂಗಣ್ಣಂದ ಪರವಾಗಿಲ್ಲ,
ಎಚ್ ಕೆ ರಂಗನಾಥ್ ರಂಗನಾಥ್ ಅವರು ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವ್ರದ್ದು ಇಷ್ಟ ಆಗುತ್ತೆ ಅದು. ಅವ್ರದ್ದು ಪರವಾಗಿಲ್ಲ, ಇಷ್ಟ ಆಗ್ತದೆ. ರಿಪಬ್ಲಿಕ್ ಕನ್ನಡನ ಯಾಕೆ ಅದು ಇಷ್ಟ ಆಗುತ್ತೆ? He talks freely without anybody's bias. ಓಕೆ. That's why I like it. ಬೇರೆ ಚಾನಲ್ಸಲ್ಲಿ ಬೇರೆ ಇಂಗ್ಲಿಷ್ ರಿಪಬ್ಲಿಕ್. ಅಲ್ಲ ಕನ್ನಡದಲ್ಲಿ ಆ ಚಾನಲ್ ಬಿಟ್ಟು ಬೇರೆ ಚಾನಲ್ಸು ಅಷ್ಟು ಚೆನ್ನಾಗಿ ನ್ಯೂಸ್ ತೋರಿಸಲ್ಲ ಅಂತೀರ ಅಂದರೆ? ತೋರಿಸಲ್ಲ ಅಂತಲ್ಲ, ಬಟ್ ಇಟ್ ಇಸ್ ಎ ಕಂಪ್ಯಾರಿಸನ್. ಇದನ್ನು ತೋರಿಸಲ್ಲ ಹಂಗಾದ್ರೆ ಅವರು. This is really a new techniques they are using. So that way it is very interesting. ಓಕೆ, ಥ್ಯಾಂಕ್ ಯು. Thank you. ಪಬ್ಲಿಕ್ ಟಿ ವಿ. ಪಬ್ಲಿಕ್ ಟಿವಿ ಏನಕ್ಕೆ ಅದನ್ನು? ಯಾಕೆಂದರೆ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ರಂಗಣ್ಣವ್ರು ಇದ್ದಾರೆ ಅಂತ. ರಂಗಣ್ಣ ಅವರು ಇದ್ದಾರೆ, ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲ ನ್ಯೂಸು ಬರುತ್ತೆ. 9 to 10 ನೋಡ್ತೀವಿ ಅದೊಂದು. ಪ್ರತಿದಿನ ನೋಡ್ತೀವಿ. ಹಾಂ, ಬೇರೆ ಚಾನಲ್ಸ್ ಎಲ್ಲ ಝೀ ಕನ್ನಡ, ಸ್ಟಾರ್ ಟಿ ವಿ, ಸ್ಟಾರ್ ಸುವರ್ಣ ಎಲ್ಲ ನೋಡ್ತೀವಿ. ನ್ಯೂಸ್ ಚಾನಲ್ಸ್. ನ್ಯೂಸ್ ಚಾನಲ್ಸಾ? ಸ್ಟಾರ್ ನ್ಯೂಸ್, ಸುವರ್ಣ ನ್ಯೂಸ್, ಇದೆಲ್ಲ ನೋಡ್ತೀರಾ? ಹ್ಞೂ, ಪವರ್ ಟಿ ವಿ ಎಲ್ಲ ನೋಡ್ತೀವಿ. ಅದರಲ್ಲಿ ಪಬ್ಲಿಕ್ ಟಿವಿ ಜಾಸ್ತಿ. ಪಬ್ಲಿಕ್ ಟಿ ವಿ ಜಾಸ್ತಿ. ಏನಕ್ಕೆ ಅದೇ ಜಾಸ್ತಿ ಇಷ್ಟ ಆಗುತ್ತೆ ಅಂತ? ಅದೇ ಅದರಲ್ಲಿ ನ್ಯೂಸ್ ಚೆನ್ನಾಗಿ ಬರುತ್ತೆ. ಎಲ್ಲ ನಿಜವಾಗಿ ಹೇಳ್ತಾರೆ ಅಂತ. ಹಾಂ, ಎಲ್ಲ ಕ್ಲಿಯರ್ ಆಗಿರುತ್ತೆ ನ್ಯೂಸ್. ನಾವು TV9 ನೋಡ್ತೀವಿ ಸರ್. ಓಕೆ. ಬೇರೆದೆಲ್ಲ ಏನಿಗೆ ನೋಡಲ್ಲ? ಹೆಚ್ಚಾಗಿ ನ್ಯೂಸ್ ಒಂದೇ ನೋಡ್ತೀವಿ. ಮಕ್ಕಳೆಲ್ಲ ಓದ್ತಾ ಇರ್ತಾರೆ, ಮನೆಯಿಂದ ಕೆಲಸ ಮಾಡೋರಿದ್ದಾರೆ, ಅದರಿಂದ TV9 ನೋಡ್ತೀನಿ. ಇದಕ್ಕೆ ನ್ಯೂಸ್ ಬರಬೇಕಾದ್ರೆ ಏನಕ್ಕೆ ಇಷ್ಟ ಆಗುತ್ತೆ ನಿಮಗೆ TV9 ಅಂತ? TV9 ಇಷ್ಟ ಸರ್, ಫಸ್ಟಿಂದ ನೋಡ್ತಾ ಇದ್ದೀನಿ. ಅದರಲ್ಲಿ ಬರೋ ವಿಷಯ ಎಲ್ಲ ನಿಜವಾಗಿರುತ್ತೆ, ನಂಬಂಗಿದೆ ಅಂತ ನೋಡ್ತೀನಿ ಸರ್. ಬೇರೆ ಚಾನಲ್ಸ್ ಎಲ್ಲ ಅಂದರೆ ನಿಮ್ಮನೇಲಿ ಬರಲ್ಲ ಅಂತನಾ? ಇಲ್ಲ ಎಲ್ಲ ಚಾನಲ್ ಹಾಕ್ಕೊಂಡಿದ್ದೀವಿ, ಬರುತ್ತೆ ಎಲ್ಲನೂ. ನಮ್ಮ ಮಕ್ಕಳು ಈ ಕ್ರಿಕೆಟ್ ನೋಡ್ತಾರೆ. ಕ್ರಿಕೆಟ್ ಇರುವಾಗ ಅವ್ರ ಮನೆಯಿಂದ ಕೆಲಸ ಮಾಡ್ತಾರೆ. ನಮ್ಮಿಬ್ಬರು ಮಕ್ಕಳು ಕ್ರಿಕೆಟ್ ಬಂದರೆ ಕ್ರಿಕೆಟ್ ಹಾಕ್ಕೊಂಡು ನೋಡ್ತಾರೆ. ಬೇರೆ ಏನಾದರೂ ಎಂಟರ್ಟೈನ್ಮೆಂಟ್ದು, ಕನ್ನಡ ರಾಜ್ಯೋತ್ಸವದ್ದು ಆ ಥರದ್ದೇನೋ ಪ್ರೋಗ್ರಾಮ್ಸ್ ಇದೆ ಅಂತ ಗೊತ್ತಾದಾಗ ಅದನ್ನು ನೋಡ್ತೀವಿ ನಾವು. ಬಾಕಿ ಟೈಮಲ್ಲಿ ನ್ಯೂಸ್ ಅಂತ ಬಂದರೆ TV9 ನೋಡ್ತೀರಾ? ಹಾಂ, TV9 ನೋಡ್ತೀವಿ. ನಾವು ಎಲ್ಲ ನ್ಯೂಸ್ ಚೆಕ್ ಮಾಡ್ಕೊಂಡು ಅದು DD9 ನೋಡ್ತೀವಿ. TV9 ನೋಡ್ತೀರಾ? ಏನಕ್ಕೆ ಅದೇ ನೋಡ್ತೀರಾ? ಅದೇ ನ್ಯೂಸ್ ಇಷ್ಟ ಅಂತಲ್ಲ, ನ್ಯೂಸ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಕೇಳೋಕ್ಕೆ ಅದರಲ್ಲಿ ನೋಡ್ತೀರಾ? ಚೆನ್ನಾಗಿರುತ್ತೆ, ಅದಕ್ಕೆ ಅದು ಇಷ್ಟಪಟ್ಟು ನೋಡ್ತೀವಿ. ಓಕೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ? ನಮ್ಗೆ ಅದೇ ಯಾವುದು? TV9 ಬೇರೆ ಚಾನಲ್ಸ್ ಎಲ್ಲ ನೋಡ್ತೀರಿ ಎಲ್ಲ ನೋಡ್ತೀರಿ. ಅದು ತುಂಬ ಇದು ನೋಡ್ತೀರಿ. ಜಾಸ್ತಿ ಅದೇ ಬರುತ್ತೆ ಅಂತನಾ? ಹೌದು, ಎಲ್ಲ ಆ ಥರ ಏನಿಲ್ಲ, ನೋಡ್ತಾ ಇರ್ತೀರಿ. ಇದರಲ್ಲಿ ಇರೋದೆಲ್ಲ ಗೊತ್ತಾಗುತ್ತಲ್ಲ, ನಮ್ಮ ವರ್ಲ್ಡಲ್ಲಿ ಇರೋದು, ಇಲ್ಲ ನಮ್ಮ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ಅಂತ ಎಲ್ಲ ಗೊತ್ತಾಗುತ್ತಲ್ವ. ನ್ಯೂಸ್ 18 ಇದೆ, ಸುವರ್ಣ ನ್ಯೂಸ್ ಇದೆ, ಅದನ್ನು ನೋಡ್ತೀವಿ. TV ಇದೆ. ಪಬ್ಲಿಕ್ ಟಿವಿ ಎಲ್ಲ ನೋಡ್ತೀವಿ, ಎಲ್ಲ ತಿರ್ಗ್ಸಾ ಇರೋದು ನೋಡ್ತೀವಿ. ಅದು DD9 TV9 ಜಾಸ್ತಿ ನೋಡ್ತೀವಿ. ತುಂಬ ನೋಡ್ತೀರಿ ಅದನ್ನು. ಯಾವುದು? ಪಬ್ಲಿಕ್ ಟಿವಿ. ರಂಗಣ್ಣ ಅವ್ರದಾ? ರಂಗಣ್ಣ ಇಷ್ಟ ಆಗ್ತದೆ? 9 ಗಂಟೆಗೆ ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು. ಮಾತಾಡೋದು ತುಂಬ ಇಷ್ಟ ಆಗುತ್ತೆ, ಅವ್ರ ಮಾತು ಕರೆಕ್ಟಾಗಿ ಮಾತಾಡ್ತಾರೆ. ಸರಿ ಇದೆ ಅವ್ರದ್ದು. ಖಂಡಿತ ನಮಗೆ ಅದು ಇದು ಚಾನಲ್ ಅಂತ ಅದ್ರ ಬಗ್ಗೆ ಯಾವುದೂ ಇದಿಲ್ಲ. ಯಾವುದು ಸತ್ಯಾಸತ್ಯತೆ ಹೇಳುತ್ತೆ, ಅಂದರೆ ಸಮಾಜದಲ್ಲಿ ಏನು ತಪ್ಪು ನಡೀತಿದೆ ಅದನ್ನ ಹೇಳಬೇಕು ಓಪನ್ ಆಗಿ. ಅವರು ಹೇಳಿದರೆ ಅವ್ರು ಬೇಜಾರು ಮಾಡ್ಕೋತಾರೆ, ಹೇಳದೇ ಇದ್ರೆ ಇವ್ರು ಮೆಚ್ಕೋತಾರೆ, ಅದಿರಬಾರ್ದು. ಮೀಡಿಯಾ ಇರೋದೇ ಅದಕ್ಕಲ್ವಾ, ಜನರಿಗೆ ಸತ್ಯ ತಿಳಿಸೋದಕ್ಕೆ ಅಂದಮೇಲೆ ಸತ್ಯನೇ ಹೇಳಬೇಕು. ಆ ಥರ ಯಾವ ಚಾನಲ್ ಆದರೂ ನಮಗೆ ಒಪ್ಪಿಗೆ. ಆ ಥರ ಇಷ್ಟು ದಿನದಲ್ಲಿ ಯಾವ ಚಾನಲ್ ನೋಡಿದ್ದೀರಾ ನೀವು? ನಾನು ಸುವರ್ಣ ನ್ಯೂಸಲ್ಲಿ ನೋಡಿದ್ದೀನಿ. ಅಜಿತ್ ಹನುಮಕ್ನವರು ಇರೋದು ಹೇಳ್ತಾರೆ, ಪಬ್ಲಿಕ್ ಟಿವಿನಲ್ಲಿ ರಂಗಣ್ಣ ಅವ್ರು ಹೇಳ್ತಾರೆ. ಇಷ್ಟ ಆಗತ್ತೆ, ಗೊತ್ತಿಲ್ಲದೆ ಇರೋ ಸುಮಾರು ವಿಷಯ ಹೇಳ್ತಾರೆ. ಆದರೆ ಜನರಿಗೆ ಇವಾಗ ಮೀಡಿಯಾ ಇರೋದ್ರಿಂದ ಎಲ್ಲರಿಗೂ ಓದ್ಲಿಕ್ಕೆ ಬರಲ್ಲ, ಎಲ್ಲರೂ ಕೇಳಿಸ್ಕೋತಾರೆ. ಸತ್ಯ ಹೇಳಬೇಕಷ್ಟೆ. ಯಾರು ಬೆಸ್ಟ್ ಅನ್ಸ್ತಾರೆ ನಿಮಗೆ? ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಒಬ್ಬೊಬ್ರು ಒಂದೊಂದು ಇದರಲ್ಲಿ ಇದಾಗಿರ್ತಾರೆ. ಅವ್ರವ್ರದ್ದೇ ಆದ ರೀತಿಯಲ್ಲಿ ಶ್ರೇಷ್ಠ ಅಂತಲೇ ಹೇಳಬೇಕು. ಕಂಪೇರ್ ಮಾಡಬಾರ್ದು. ಎರಡು ಚಾನಲ್ಸು, ಎರಡು ಆಂಕರ್ಸು ನಿಮಗೆ ಇಷ್ಟ ಆಗ್ತಾರೆ. ಥ್ಯಾಂಕ್ ಯು. ನಾನು ಸುವರ್ಣ, ಆರ್ ಟಿ ವಿ ಮತ್ತು ಪಬ್ಲಿಕ್ ಟಿ ವಿ. ಓಕೆ. ಯಾವ್ದು ತುಂಬ ಇಷ್ಟ ಆಗೋದು ನಿಮಗೆ? ಸುವರ್ಣ ಮತ್ತು ಆರ್ ಟಿ ವಿ, ಅದು ಮೂರು ಇಷ್ಟನೇ. ಓಕೆ. ಏನು ತುಂಬ ಇಷ್ಟ ಆಗುತ್ತೆ ಅದು ಮೂರು? ಇನ್ನೂ ಬೇಜಾನ್ ಚಾನಲ್ಸ್ ಇದೆಯಲ್ಲ? ಹೌದು, ಯಾಕೆ ಇದು ಎಷ್ಟಂತ ನೋಡೋಕ್ಕಾಗುತ್ತೆ? ನಾವು ನೋಡೋದು ಎಲ್ಲ ಒಂದೇ ಟೈಮಲ್ಲಿ ನ್ಯೂಸ್ ಇರುತ್ತೆ, ನಾವು ಯಾವುದಂತ ನೋಡೋದು? ಆಗ ಒಂದು ಸ್ವಲ್ಪ ಇದು ಹಾಗೆ ನೋಡ್ತೀವಿ. ಅಟ್ಲೀಸ್ಟ್ ಟೈಮ್ಗಳು ಚೇಂಜ್ ಇದ್ದರೆ ಆಗ ಏನೋ ನೋಡ್ಬೋದು ಅಲ್ವಾ? ಇದು ಒಂದೇ ಟೈಮಲ್ಲಿ ಎಲ್ಲನೇ ಯಾವುದೇ ಪ್ರೋಗ್ರಾಮ್ ತೊಗೊಳ್ಳಿ, ಈಗ ಸೀರಿಯಲ್ಗಳು ಅಷ್ಟೇ, ಎಲ್ಲ ಜನ ಒಂದೇ ಟೈಮಲ್ಲಿ ಡ್ಯಾನ್ಸ್ ಅಂದರೆ ಎಲ್ಲ ಇದರಲ್ಲಿ ಒಂದೇ ಟೈಮಲ್ಲಿ, ಅದು ಅಷ್ಟು ಇದಾಗಲ್ಲ. ಅಟ್ಲೀಸ್ಟ್ ಟೈಮಿಂಗ್ಸ್ ಚೇಂಜ್ ಇದ್ದರೆ ನಮ್ಗೆ ಆವಾಗ ಮೂರು ಚಾನಲ್ಸ್ ಹೇಳಿದ್ರಲ್ಲ, ಆ ಮೂರು ಚಾನಲ್ಸಲ್ಲಿ ಒಂದು ಚೆನ್ನಾಗಿದೆ, ಇದನ್ನು ನೋಡ್ಬೋದು ಅನ್ನೋದ್ರಲ್ಲಿ ಯಾವ್ದು ನೋಡ್ತೀರಾ? ತುಂಬ ಜಾಸ್ತಿ ಸಲ ವಾಚ್ ಮಾಡೋಂಥದ್ದು
ಹೆಚ್ಚು ಕಡಿಮೆ ಎಲ್ಲರೂ ಒಂದಾದ್ಮೇಲೆ ಒಂದು ನೋಡ್ತಾನೆ ಇರ್ತೀವಿ. ಹೌದು, ಯಾಕೆಂತ ಹೇಳಿದ್ರೆ ಕೆಲವು ಈ ರಂಗಣ್ಣನದು ಇರುತ್ತೆ, ಕೆಲವು ಹನುಮಾನ್ ಅವತ್ತು ಚೆನ್ನಾಗಿರುತ್ತೆ. ಯಾಕೆ ಎಲ್ಲ ಒಬ್ಬರು ಒಂದೊಂದು ಜಾಸ್ತಿಯಾಗಿ ಚಾನೆಲ್ಗಳು ಏನು ಗೊತ್ತಾ, ಒಂದು ಮಾತ್ರ ನಾವು ತಿಳ್ಕೊಂಡಿದ್ದೀವಿ, ಎಲ್ಲನೂ ಕಾಂಗ್ರೆಸ್ ಸಪೋರ್ಟ್, ಇಂಡೈರೆಕ್ಟ್ ಆಗಲಿ ಡೈರೆಕ್ಟ್ ಆಗಲಿ, ಕೆಲವು ಡೈರೆಕ್ಟ್ ಕೆಲವು ಇಂಡೈರೆಕ್ಟ್ ಕಾಂಗ್ರೆಸ್ ಸಪೋರ್ಟು. ಯಾಕೆಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಈಗ ರೋಡ್ಗಳು ಎಷ್ಟು ಹಾಳಾಗಿದೆ, ಈಗ ಒಂದು ಚಾನೆಲ್ಗಳು ಕಾಣಿಸಲ್ವಾ, ಎಷ್ಟಿದೆ. ಆವಾಗೇನಿಲ್ಲ, ಇಷ್ಟು ಸಣ್ಣ ಬಿ ಜೆ ಪಿ ಇದ್ದಾಗ ಇಷ್ಟು ಸಣ್ಣ ಇದನ್ನು ದೊಡ್ಡದು ಮಾಡಿ ತೋರಿಸಿದೆ. ಅದ್ರ ಬಗ್ಗೆನೇ ಒಂದು ಸೀರಿಯಲ್ಲು, ಅದ್ರ ಬಗ್ಗೆ ಒಂದು ಎಪಿಸೋಡೇ ಮಾಡಿಬಿಡ್ತಾರೆ. ಈಗ ಅದೆಲ್ಲ ಏನಿಲ್ಲ, ಈಗ ಯಾವ ಚಾನಲ್ ಕಾಣಿಸಲ್ಲ. ರೋಡ್ಗಳು ಏನು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಷ್ಟು ಹಳ್ಳ ಬಿದ್ದಿದೆ ಒಂದಾದರೂ ಹೇಳ್ತಾರೆ ಇಲ್ಲ. ಇದೇ ಟೈಪ್ ಎಲ್ಲ. ಅದು 70 ವರ್ಷದಿಂದ ಅವ್ರಿಗೆ ಸಪೋರ್ಟ್ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಎಲ್ರಿಗೂ. ಹಾಗಾಗಿ ಎಲ್ಲ ಅದಕ್ಕೆ ಸಪೋರ್ಟ್. ಆ್ಯಂಕರ್ಸ್ ಯಾರು ಇಷ್ಟ ಆಗ್ತದೆ? ಆ್ಯಂಕರ್ಗಳು ಎಲ್ಲ ಅಷ್ಟೊಂದು ಏನಿಲ್ಲ, ಯಾರಾದರೂ ಓಕೆ. ರಂಗಣ್ಣ ಅವರು ಇದ್ದಾರೆ, ಸುವರ್ಣ ನ್ಯೂಸಲ್ಲಿ ಹನುಮಕ್ಕನವರು, ಇದರಲ್ಲಿ ಆ ಶೆಟ್ಟರು ಇವೆಲ್ಲ ಇದಾರಲ್ಲ. ಬೆಸ್ಟ್ ಅನಿಸ್ತಾರೆ ಇದ್ದಂಗೆ ಮಾತಾಡೋರು ಅಂದ್ರೆ ಯಾರು ನಿಮಗೆ? ಸುವರ್ಣ ಚಾನಲ್ ಅದು ಸ್ವಲ್ಪ ಅದು ಹೌದು, ಸ್ವಲ್ಪ ಅದು ಒಂದು ಸ್ವಲ್ಪ ಓಕೆ. ಇವೆಲ್ಲ ರಂಗಣ್ಣ ಏನಿಲ್ಲ, ಇದು ಬಂದಾಗ ಆಯ್ತು ಮುಂದ್ಕೋಣ ಅಂತ ಅಂದ್ಬಿಡ್ತಾರೆ ಅಷ್ಟೇ. ಅವ್ನಿಗೇನು ಏನೋ ಇದಾದರೆ ಯಾವುದೇ ಇದಾಗಲಿ ಸಡನ್ ಅದಕ್ಕೆ ಬಿ ಜೆ ಪಿ ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾನೆ. ಕಾಂಗ್ರೆಸ್ನ ಮಾಡಿದ್ರು ಸಹ ಅದಕ್ಕೆ ಬಿ ಜೆ ಪಿನ ಎಳಿತಾರೆ ಜಾಸ್ತಿ. ಅದು ಇಂಡೈರೆಕ್ಟಾಗಿ ಸಪೋರ್ಟು ಹಾಗೆ. ಥ್ಯಾಂಕ್ ಯು. ಚಾನಲ್ ಮಾಮೂಲಿ ಪಬ್ಲಿಕ್ ಟಿವಿ ನೋಡ್ತೀವಿ. ಬೆಟರು ಯಾರು ನಿಮಗೆ ಆ್ಯಂಕರ್ ಯಾರು ಇಷ್ಟ ಆಗ್ತಾರೆ? ರಂಗನಾಥ್ ಅವರು 9 ಗಂಟೆ, ಓಕೆ, ಅದೇ ಬೆಸ್ಟು. ಬೇರೆ ಟಿವಿ ಚಾನಲ್ ಅಂದರೆ ನ್ಯೂಸ್ಗಳು ಏನಕ್ಕೆ ಇಷ್ಟ ಆಗಲ್ಲ ಅಷ್ಟು? ಕನ್ನಡ ಇದು TV9 ಇಷ್ಟ ಆಗುತ್ತೆ. TV9 ಚೆನ್ನಾಗಿರುತ್ತೆ. ಅವರು ಯಾವಾಗಿಂದನೂ ಇದ್ದಾರಲ್ಲ, ಅದು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕೊಡ್ತಾರೆ. ಯಾಕಷ್ಟು ನೋಡ್ತೀರಾ ಅಂದ್ಬಿಟ್ಟು ಅದೇ ಯಾಕೆ ಇಷ್ಟ? ಅವ್ರು ಇರೋದು ಪ್ರಾಂಪ್ಟಾಗೆ ಸ್ವಲ್ಪ ಚೆನ್ನಾಗಿ ಉಗಿತಾರೆ ಎಲ್ಲರಿಗೆ. ಅದು ಅವ್ರು ಅಂದರೆ ಇವಾಗ ಇರೋರಿಗೆ ಎಲ್ಲರಿಗೂ ಬಗ್ಗೆ ಅವ್ರಿಗೆ ಗೊತ್ತು ಚೆನ್ನಾಗೆ. ಸ್ವಲ್ಪ ಪ್ರಾಂಪ್ಟ್ ಇದೆ. ಪ್ರಾಂಪ್ಟ್ ಅಂದರೆ ಪರ್ಫೆಕ್ಟಾಗಿ ಹೇಳ್ತಾರೆ, ಏನಾದ್ರು ಇದ್ದರೆ ಹಂಗೆ ಹೇಳ್ತಾರೆ. ಕೆಲವರೆಲ್ಲ ಅಷ್ಟೊಂದು ಎಲ್ಲಿ ಅವರು ಸ್ವಲ್ಪ ಇದು ಮಾಡ್ತಾ ಇರ್ತಾರೆ. ಹೌದು, ಬೇರೆ ಚಾನಲ್ ಅಷ್ಟು ಇಷ್ಟ ಆಗಲ್ಲ. ಬೇರೆ ಅಂದರೆ TV9 ಅದೇ ತಾನೆ ಫಸ್ಟು. ಅದೆರಡೇ ಜಾಸ್ತಿ. ಡೈಲಿ ನೋಡ್ತೀರಾ? ರೆಗ್ಯುಲರಾಗಿ ನೋಡ್ತೀನಿ ಪ್ರತಿದಿನ. ಹೌದು. ಏನು ಹೇಳ್ತೀರಾ ರಂಗಣ್ಣವರಿಗೆ? ರಂಗನವ್ರಿಗೆ ಇನ್ನೂ ಚೆನ್ನಾಗಿ ಇದಾಗಲಿ. ಪಬ್ಲಿಕ್ ಟಿವಿ ನೋಡ್ತೀವಿ, ಸುವರ್ಣ ನ್ಯೂಸ್ ನೋಡ್ತೀವಿ. ಓಕೆ, ಯಾವ್ದು ತುಂಬ ಇಷ್ಟ ಆಗುತ್ತೆ ಇದರಲ್ಲಿ? ಏನೋ ಒಂದು ಕರೆಕ್ಟಾಗಿ ಎಲ್ಲೋ ಜನಕ್ಕೆ ಏನೋ ವಿಷಯ ಮುಟ್ಟಿಸ್ತಾರೆ ಅನ್ನೋ ಚಾನಲ್ ಯಾವುದು ನಿಮಗೆ? ಪಬ್ಲಿಕ್ ಟಿವಿ, ಸುವರ್ಣ ಚಾನಲ್, ಇದು ಸುವರ್ಣ ನ್ಯೂಸ್ ನೋಡ್ತೀವಿ. ಯಾವ ಆ್ಯಂಕರ್ ಇಷ್ಟ ಆಗ್ತಾರೆ ಅಂದರೆ ನೆಡ್ಸ್ಕೊಡೋರು ಯಾರು ಇಷ್ಟ ಆಗ್ತಾರೆ ನಿಮಗೆ? ಪಬ್ಲಿಕ್ ಟಿವಿಲಿ ರಂಗಣ್ಣ ಇದ್ದಾರೆ, ಸುವರ್ಣದಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ರಂಗಣ್ಣವ್ರನ್ನ ಚೆನ್ನಾಗಿ ಮಾತಾಡ್ತಾರೆ. ರಂಗಣ್ಣ ಇಷ್ಟ ಆಗ್ತಾರೆ. ಬೇರೆ ಚಾನಲ್ಸ್ ಎಲ್ಲ ಏನಿಗೆ ನೋಡಲ್ಲ ಅಂತ ನೋಡ್ತೀವಿ, ಅಷ್ಟು ಟೈಮ್ ಇರಲ್ಲ. ಟೈಮ್ ಇದ್ದಾಗ ಇದನ್ನು 2 ಚಾನಲ್